నోటిలో నీ మౌనం ಗುಡ್ ಮಾರ್ನಿಂಗ್ ಮಾಸ್ಟರ್ಸ್, ಎಲ್ಲರಿಗೂ ಶುಭೋದಯ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಲಲಿತಾ ಪವಾರ್ ಮೇಡಮ್ ಅವರು ಹಮ್ಮಿಕೊಂಡಿರುವಂತಹ 108 ದಿನದ ಉಪವಾಸ ಮೌನ ಧ್ಯಾನಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ 81ನೆಯ ದಿನದ ಧ್ಯಾನಕ್ಕೆ ನಾವು ನಿಮ್ಮನ್ನೆಲ್ಲ ಸ್ವಾಗತಿಸ್ತಾ ಇದ್ದೀವಿ. ಈ ದಿನದ ಧ್ಯಾನವನ್ನ ತಡ ಮಾಡ್ದಿರ ಶುರು ಮಾಡೋಣ ಮಾಸ್ಟರ್ಸ್. ಎಲ್ಲರೂ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ. ನಮಸ್ತೆ ಫ್ರೆಂಡ್ಸ್, ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ಬೆಳಗಿನ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ನಾವೆಲ್ಲರೂ ಕೂಡ ಧ್ಯಾನಕ್ಕೆ ಕೂತ್ಕೊಳ್ಳೋಣ ಫ್ರೆಂಡ್ಸ್. 2 ಕೈ ಬೆರಳುಗಳನ್ನು ಕ್ರಾಸ್ ಮಾಡಿ, ಕಾಲು ಕ್ರಾಸ್ ಮಾಡಿ, ಹಗುರವಾಗಿ ಕಣ್ಮುಚ್ಚಿ. ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ. ಸಂಗೀತವನ್ನು ಕೇಳ್ತಾ ಕೇಳ್ತಾ ಹಾಗೆ ನಾವು ಉಸಿರನ್ನೇ ಗಮನಿಸ್ತಾ ಇರೋಣ ಫ್ರೆಂಡ್ಸ್. ಯೋಚನೆಗಳ ಹಿಂದೆ ಹೋಗೋದು ಬೇಡ. ನಮ್ಮ ಉಸಿರೇ ನಮ್ಮ ಗುರು. ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದು ನಾವು ಪ್ರತಿದಿನವೂ ಕೂಡ ಏನೋ ಒಂದು ಹೊಸದನ್ನು ನಾವು ಕಲಿತಾನೇ ಇರಬೇಕು. ಗುರು ನಮಗೆ ಯಾವಾಗಲೂ ಕೂಡ ಕಲಿಸ್ತಾನೆ ಇರುತ್ತೆ, ನಾವು ಕಲಿತಾನೇ ಇರಬೇಕು. ಸತ್ಯದ ಬೋಧನೆಯನ್ನು ಮಾಡ್ತಾನೆ ಇರುತ್ತೆ ನಮ್ಮ ಉಸಿರು ಎಂಬ ಗುರು. ನಾವು ಅದನ್ನು ಕೇಳಿಸ್ಕೊಂಡು ಸುಮ್ಮನೆ ಇರೋದಲ್ಲ, ಅದನ್ನು ಆಚರಣೆಗೆ ನಾವು ತರಬೇಕು.
ಯಾರೋ ಒಬ್ಬರ ಪೂಜಾರಿ ಹತ್ರ ಹೋಗಿ ನಾವು ಏನಾದರೂ ಕೇಳಿದರೆ ಅವ್ರು ಹೇಳೋದನ್ನೆಲ್ಲ ಹೇಗೆ ಮಾಡ್ತೀವೋ ಅವರು ಹೇಳ್ತಾರೆ ನಮಗೆ ಅದನ್ನು ಮಾಡಿ ಇದನ್ನು ಮಾಡಿ ಅಂತೇಳಿ ನಾವು ಅದನ್ನು ಮಾಡ್ತೀವಿ. ಹಾಗೆ ನಮ್ಮ ಉಸಿರು ಎಂಬ ಗುರು ಆಧ್ಯಾತ್ಮಿಕ ವಿಷಯಗಳನ್ನು ಹೀಗೆ ಇರಬೇಕು ಹಾಗಿರಬೇಕು ಅಂಥೇಳಿ ತಿಳಿಸ್ಕೊಡ್ತಾ ಇರ್ತಾರೆ ನಮ್ಮ ಉಸಿರು ಎಂಬ ಗುರು. ನಾವು ಅದನ್ನು ಕೇಳಿಸ್ಕೊಂಡು ಹಾಗೇ ಮಾಡಬೇಕು. ಏನು ಹೇಳುತ್ತೆ ಅದನ್ನೇ ನಾವು ಮಾಡಬೇಕು. ಯಾವುದು ಬೇಡ ಅಂತ ಹೇಳುತ್ತೆ ಅದನ್ನು ನಾವು ಮಾಡಬಾರ್ದು. ಯಾವುದು ಮಾಡಬೇಕು ಅಂತ ಹೇಳುತ್ತೆ ಅದನ್ನೇ ನಾವು ಮಾಡಬೇಕು. ಜ್ಯೋತಿಷ್ಯರವ್ರ ಹತ್ರ ಹೋದಾಗ ನಾವು ಅವ್ರು ಏನು ಹೇಳ್ತಾರೆ ಅದನ್ನೇ ನಾವು ಮಾಡ್ತೀವಿ. ಅವರು ಏನು ಬೇಡ ಅಂತ ಹೇಳ್ತಾರೆ ಅದನ್ನು ನಾವು ಬಿಟ್ಬಿಡ್ತೀವಿ. ಇದನ್ನು ಮಾಡೋದ್ರಿಂದ ನಿಮ್ಗೆ ಒಳ್ಳೆಯದಾಗತ್ತೆ, ಹೀಗೆ ಮಾಡಿ, ಅದನ್ನು ಮಾಡಬೇಡಿ ಅಂತ ಅವ್ರು ಹೇಳ್ತಾರೆ. ನಾವು ಅದನ್ನು ಮನೆಗೆ ಬಂದು ಹಾಗೇ ಆಚರಿಸ್ತಾ ಇರ್ತೀವಿ. ಅವ್ರು ಮಾಡು ಅಂದಿರೋದು ಮಾಡ್ತಾ ಇರ್ತೀವಿ. ಯಾವುದು ಬೇಡ ಅಂತ ಹೇಳಿರ್ತಾರೆ ಅದನ್ನು ಬಿಟ್ಟಿರ್ತೀವಿ. ಹಾಗೇ ನಮ್ಮ ಉಸಿರು ಎಂಬ ಗುರು ಕೂಡ ನಮಗೆ ತಿಳಿಸ್ಕೊಡ್ತಾ ಇರತ್ತೆ, ಹೀಗೆ ಮಾಡಬೇಕು, ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು ಅಂಥೇಳಿ. ನಮ್ಮ ಉಸಿರು ಎಂಬ ಗುರು ಯಾವುದನ್ನ ಮಾಡು ಅಂತ ಹೇಳುತ್ತೆ ಅದನ್ನು ನಾವು ಶ್ರದ್ಧೆಯಿಂದ ಮಾಡಬೇಕು. ಯಾವುದು ಬೇಡ ಅಂತ ಹೇಳುತ್ತೆ ಅದು ನಾವು ಯಾವುದು ಕೂಡ ಬಲವಂತದಿಂದ ನಾವು ಮಾಡಬಾರ್ದು. ಯೋಚನೆಗಳ ಹಿಂದೆ ಹೋಗೋದು ಬೇಡ ಫ್ರೆಂಡ್ಸ್, ಉಸಿರನ್ನೇ ಗಮನಿಸ್ತಾ ಇರೋಣ. ನಮ್ಮ ಉಸಿರನ್ನೇ ನಾವು ಗಮನಿಸ್ತಾ ಇದ್ದರೆ ನಾವು ಶಾಂತಿ ರೀತಿಯಲ್ಲಿ ಇದ್ದಾಗ ನಮ್ಮ ಉಸಿರು ಹೇಗೆ ಉಸಿರಾಡ್ತಾ ಇರುತ್ತೆ, ಕೋಪ ಬಂದಾಗ ಯಾವ ರೀತಿ ಉಸಿರಾಡ್ತಾ ಇರುತ್ತೆ, ಟೆನ್ಷನ್ ಇದ್ದಾಗ ಯಾವ ರೀತಿ ಉಸಿರಾಡ್ತಾ ಇರುತ್ತೆ, ತುಂಬ ಖುಷಿಯಾಗಿರುವಾಗ ಯಾವ ರೀತಿ ಉಸಿರಾಡ್ತಾ ಇರುತ್ತೆ. ನಾವು ಉಸಿರನ್ನು ಗಮನಿಸೋದ್ರಿಂದ ಇದು ಎಲ್ಲವನ್ನು ಕೂಡ ನಾವು ಕಲ್ತ್ಕೋಬೇಕು. ಉಸಿರನ್ನೇ ಗಮನಿಸ್ತಾ ಆಗ ನಮಗೆ ಗೊತ್ತಾಗತ್ತೆ. ನನಗೆ ಕೋಪ ಬರ್ತಾ ಇದೆ ಅಂತ ಹೇಳಿದರೆ ನಂಗೆ ತಕ್ಷಣವೇ ಗೊತ್ತಾಗ್ಬಿಡತ್ತೆ ನನ್ನ ಒಳಗಡೆ ಕೋಪ ಹುಟ್ಕೊಳ್ತಾ ಇದೆ ಅಂಥೇಳಿ. ಆಗ ಅದು ಬರೋದಕ್ಕಿಂತ ಮೊದಲೇನೆ ನಾವು ಆ ಕೋಪಕ್ಕೆ ಒಳಗಡೆನೇ ಅದು ಇನ್ನೂ ಬಿಡುಗಡೆ ಆಗಿರೋದಿಲ್ಲ, ಒಳಗಡೆನೇ ಅದನ್ನು ನಾವು ಸಾಕ್ಷಿಯಾಗಿ ನೋಡೋದ್ರಿಂದ ಅದು ಹಾಗೇ ಕರ್ಗೋಗ್ಬಿಡತ್ತೆ. ಆ ಕೋಪ ಬೇರೆಯವ್ರ ಮೇಲೆ ನಾವು ತೋರಿಸೋದಿಲ್ಲ. ನಮಗೆ ಟೆನ್ಷನ್ ಆಗ್ತಾ ಇದೆ ಅಂದಾಗ ನಮ್ಮ ಉಸಿರಿನ ಒಂದು ಉಸಿರಾಡ್ತಾ ಇರೋ ಉಸಿರಾಟದ ಒಂದು ಬದಲಾವಣೆ ಆಗ್ತಾ ಇರುತ್ತೆ. ಇದು ನನಗೆ ತುಂಬ ಟೆನ್ಷನ್ ಆಗಿರೋದ್ರಿಂದ ಈ ರೀತಿ ನನಗೆ ಉಸಿರಾಟದ ಸೂಚನೆ ಈ ರೀತಿ ನನಗೆ ಕಾಣ್ತಾ ಇದೆ. ಇದನ್ನು ನನಗೆ ಗೊತ್ತಾದ ತಕ್ಷಣವೇ ನಾನು ಎಲ್ಲಿ ಟೆನ್ಷನ್ ಆಗ್ತಾ ಇದೆ ಅಂಥೇಳಿ ನಾವು ಸುಮ್ಮನೆ ಅರಿವಿನಿಂದ ನಾವು ನೋಡ್ತಾ ಇರ್ತೀವಿ. ಯಾವುದೋ ಒಂದು ವಿಷಯಕ್ಕೆ ಹಾಗೇ ನಾವು ಅದನ್ನು ಸಾಕ್ಷಿಯಾಗಿ ನೋಡ್ತಾ ಮನಸ್ಸನ್ನು ಶೂನ್ಯ ಮಾಡಿಕೊಂಡಾಗ ಅದನ್ನು ಕೂಡ ಹಾಗೆ ಕರೆದುಕೋಗ್ಬಿಡತ್ತೆ. ನಾವು ಟೆನ್ಷನ್ ಏನು ಮಾಡ್ಕೊಂಡಿರ್ತೀವಿ ಮತ್ತೆ ನಮಗೆ ಎದ್ಮೇಲೆ ಅದನ್ನು
ಒಂದು ಸ್ವಲ್ಪ ಕೂಡ ಇರೋದಿಲ್ಲ ಧ್ಯಾನದ ಒಂದು ಸ್ಥಿತಿಯಿಂದ ಎದ್ಮೇಲೆ. ಶರೀರದಲ್ಲಿ ನೋವುಗಳು ಕಾಣಿಸ್ಕೊಳ್ತಾ ಇರುವಾಗ ಅವಾಗಲೂ ಕೂಡ ನಮ್ಮ ಉಸಿರಾಟದಲ್ಲಿ ಬದಲಾವಣೆ ಆಗಿರತ್ತೆ. ಅವಾಗಲೂ ಕೂಡ ನಮ್ಮ ಉಸಿರನ್ನು ನಾವು ಗಮನಿಸೋದ್ರಿಂದ ನನ್ನ ಶರೀರದಲ್ಲಿ ನೋವುಗಳು ಕಾಣಿಸ್ಕೊಳ್ತಾ ಇದೆ, ಉಸಿರಿನಲ್ಲಿ ಬದಲಾವಣೆ ಆಗ್ತಾ ಇದೆ. ನಾವು ತುಂಬ ನೋವು ಅನುಭವಿಸ್ತಾ ಇರುವಾಗ ಉಸಿರಿನಲ್ಲಿ ನಮಗೆ ಬದಲಾವಣೆ ಆಗ್ತಾ ಇರುತ್ತೆ. ಪ್ರತಿಯೊಂದಕ್ಕೂ ಕೂಡ ನಾವು ಉಸಿರನ್ನೇ ಗಮನಿಸ್ತಾ ಇದ್ರೆ ನಮ್ಮಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನ ನಮ್ಮಲ್ಲಿ ನಾವು ಅರಿವಿಗೆ ತಂದುಕೊಳ್ತೀವಿ. ಅರಿವಿನಿಂದ ನಾವು ನೋಡ್ತಾ ಇರ್ತೀವಿ. ನಮ್ಮ ಒಳಗಡೆ ಏನು ನಡೀತಾ ಇರತ್ತೆ ಅದನ್ನ ನಮಗೆ ಮೊದಲೇ ಗೊತ್ತಾಗ್ಬಿಡತ್ತೆ. ನಮ್ಮ ಉಸಿರಾಟವನ್ನ ಗಮನಿಸ್ತಾ ಇದ್ರೆ ಆಗ ಏನು ನಡೀತಾ ಇರುತ್ತೋ ಅದನ್ನ ನಾವು ಅರಿವಿನಿಂದ ನೋಡಿದಾಗ ಅದು ಹಾಗೆಯೇ ಕರ್ಗೋಗ್ಬಿಡತ್ತೆ. ನಮ್ಮ ಉಸಿರು ಎಂಬ ಗುರು ನಮ್ಗೆ ಏನೋ ಮಾಡೋದಕ್ಕೆ ಹೇಳ್ತಾ ಇರತ್ತೆ. ಆಗ ನಾವು ಏನು ಕೂಡ ಅದನ್ನ ಗಮನಿಸೋದಿಲ್ಲ, ಇದನ್ನ ಮಾಡಿದ್ರೆ ಏನಾಗುತ್ತೋ ಏನೋ ಅಂಥೇಳಿ. ಆಗ ನಮ್ಮ ಉಸಿರಾಟದಲ್ಲಿ ತುಂಬ ವೇಗವಾಗಿ, ಇವಾಗ ಕೋಪ ಮಾಡಿಕೊಂಡ್ರೆ ಹೇಗೆ ಬುಸ್ ಬುಸ್ ಅಂತೇಳಿ ನಮ್ಮ ಉಸಿರು ಬರ್ತಾ ಇರುತ್ತೋ ಆ ರೀತಿ ನಮಗೆ ಬರೋದಕ್ಕೆ ಶುರು ಆಗತ್ತೆ. ಒಂದೊಂದು ಸಮಯದಲ್ಲಿ ಒಂದೊಂದು ರೀತಿಯಾಗಿ ನಾವು ಉಸಿರಾಡ್ತಾನೆ ಇರ್ತೀವಿ. ಅದಕ್ಕೆ ಯಾವ ಉಸಿರು ಯಾವ ಒಂದು ಸ್ಥಿತಿಯಲ್ಲಿ ಹೇಗೆ ನಮಗೆ ನಡೀತಾ ಇದೆ ಉಸಿರು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ತಾ ಇರ್ತೀವಿ. ಇದು ಮೊದಲು ನಮಗೆ ಗೊತ್ತಾಗೋದಿಲ್ಲ, ಆಮೇಲೆ ನಮಗೆ ಒಂದೊಂದೇ ನಾವು ತಿಳ್ಕೊಳ್ತಾ ಇರ್ತೀವಿ. ನಾನು ಮೊದಲು ಧ್ಯಾನಕ್ಕೆ ಬಂದಾಗ ಪತ್ರಿಜಿಯವ್ರನ್ನ ನಾನು ಫಸ್ಟ್ ಟೈಮ್ ನೋಡಿದಾಗ ಧ್ಯಾನ ಮಹಾಯಜ್ಞದಲ್ಲಿ 5 ದಿನ ನಾನು ಅವ್ರ ಹತ್ರ ಹೋಗು ಅಂತ ಹೇಳಿದ್ರು ಕೂಡ ನಾನು ಹೋಗ್ತಾನೆ ಇರಲಿಲ್ಲ.
ಅವ್ರ ಹತ್ರ ಹೋಗಿ ಮಾತಾಡು ಅಂತೇಳಿ ನನ್ನ ಒಳ ಮನಸ್ಸು ಹೇಳ್ತಾ ಇತ್ತು. ಆದರೆ ನಾನು ಯಾವ ಗುರುಗೂ ಕೂಡ ನಂಬ್ದವಳಲ್ಲ. ಆದರೆ ಧ್ಯಾನ ಒಂದೇ ಮಾಡ್ತಾ ಇದ್ದೀನಿ. ಅದು 2-3 ತಿಂಗಳು ಆಗಿತ್ತು. ಅಕ್ಟೋಬರಲ್ಲಿ ಆ ರೀತಿ ನಾನು ಧ್ಯಾನಕ್ಕೆ ಬಂದಿರೋದು. ಡಿಸೆಂಬರಲ್ಲಿ ಧ್ಯಾನ ಮಹಾಯಜ್ಞ ಇತ್ತು. 4 ದಿನ ಆಯಿತು ನಾನು ಅವ್ರ ಹತ್ರ ಹೋಗಲೇ ಇಲ್ಲ. ನಾನು ಒಳಗಡೆ ಬರ್ತಾ ಇದ್ದೆ, ಅವ್ರ ಹತ್ರ ಹೋಗು ಮಾತಾಡು ಅಂತೇಳಿ. ಅಂದರೆ ಸೆಕೆಂಡ್ ಕೊಡೋದಕ್ಕೆ ಹೋಗು ಅಂತೇಳಿ ಎಲ್ಲರೂ ಕೂಡ ಕೊಡ್ತಾ ಇರ್ತಾರಲ್ವ, ನಾನು ಮಾತ್ರ ಹೋಗಲಿಲ್ಲ. ನಾಲ್ಕು ದಿನ ಹಂಗೆ ದೂರದಿಂದನೇ ಧ್ಯಾನ ಮಾಡಿ ಮತ್ತೆ ಮನೆಗೆ ಬರ್ತಾ ಇದ್ದೆ. ದಿನಾಲು ಮನೆಗೆ ಬಂದು ಮತ್ತೆ ಬೆಳಿಗ್ಗೆ ಮತ್ತೆ ಹೋಗ್ತಾ ಇದ್ದೆ. ಹೀಗೆ 4 ದಿನ ನಡೀತು. 5ನೇ ದಿನಕ್ಕೆ ಮತ್ತೆ ಹೋಗು ಅಂಥೇಳಿ ಬಂತು. ಆಗಲೂ ಕೂಡ ಹೋಗಲಿಲ್ಲ. ಆಗ ನನ್ನ ಒಳ ಮನಸ್ಸಿನಿಂದ ನನ್ನ ಮುಖಾಂತರ ಒಂದು ಶಕ್ತಿ ಮಾಡಿಸ್ತಾ ಇದೆ ಅಂಥೇಳಿ ಅದು ನನಗನ್ನಿಸ್ತಾ ಇದೆ. ಈ ರೀತಿ ತಳ್ಳೋ ಥರ ಆಗ್ತಾ ಇದೆ. ಆದರೂ ಕೂಡ ನಾನು ಅದು ಒಪ್ಕೊಳ್ತಾನೆ ಇಲ್ಲ. ಅದು ತಳ್ಳೋ ಥರ ಆಗ್ತಾ ಇದೆ ನನಗೆ, ಆದರೂ ಕೂಡ ನನಗೆ ಒಪ್ಕೊಳ್ತಾನೆ ಇಲ್ಲ ನಾನು. ಅದು ನಾನು ಒಪ್ಕೊಳ್ದೇ ಇರೋದ್ರಿಂದ ಅಲ್ಲಿ ನನಗೆ ಸ್ವಲ್ಪ ಕಷ್ಟ ಆಗಿಬಿಡ್ತು. ಅದು ಎಲ್ಲವನ್ನು ಕೂಡ ಬಲವಂತವಾಗಿ ಆ ಒಂದು ಶಕ್ತಿ ಮಾಡಿಸ್ತಾ ಇದೆ ಅಂಥೇಳಿ. ಅಂದರೆ ನಾನು ಇಷ್ಟ ಇಲ್ಲ ಅದು ಮಾಡೋದಕ್ಕೆ, ಆದರೂ ನಾನು ಮಾಡ್ತಾ ಇದ್ದೀನಿ ಅದಷ್ಟಕ್ಕದೇ. ಆಮೇಲೆ ಅವರು ಹಾಗೆ ಒಂದು ಕಡೆ ಹೋಗಿ ಅವರು ಕೂತ್ಕೊಂಡ್ರು. ಮತ್ತೆ ಅದು ನನ್ನ ಒಳಗಡೆ ಇರುವಂಥ ಒಂದು ಶಕ್ತಿ, ಒಂದು ಗುರು ನನಗೆ ಬಿಡಲಿಲ್ಲ. ಅಲ್ಲಿ ಹೋಗು ಅಂಥೇಳಿ. ನಾನು ಮತ್ತೆ ಹೋಗ್ತಾನೇ ಇಲ್ಲ ಅಲ್ಲೇ. ನನಗೆ ಗೊತ್ತಿಲ್ಲದೇ ಓಡೋಡು ಹೋಗಿ ಅವ್ರ ಪಾದಕ್ಕೆ ನಾನು ಬಿದ್ದುಬಿಟ್ಟಿದ್ದೀನಿ. ನನ್ನನ್ನು ಕ್ಷಮಿಸಿಬಿಡ್ರಿ. ನಾನು ಆ ರೀತಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಕೂಡ ನನಗೆ ಗೊತ್ತಿಲ್ಲ. ಪಾದಕ್ಕೆ 2 ಪಾದವನ್ನು ಹಿಡ್ಕೊಂಡ್ಬಿಟ್ಟಿದ್ದೀನಿ. ಪಾದ ಹಿಡ್ಕೊಂಡು ನನ್ನನ್ನು ಕ್ಷಮಿಸಿಬಿಡಿ, ನನಗೆ ಯಾವುದೋ ಒಂದು ಪರಿಸ್ಥಿತಿ ನನಗೆ ತೊಂದರೆ ಕೊಡ್ತಾನೆ ಇರುತ್ತೆ, ಅದರಿಂದ ಹೇಗೆ ಹೊರಗಡೆ ಬರಬೇಕು ಅಂತೇಳಿ ಅದು ನನಗೆ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ಅವ್ರ ಕಾಲು ಓಡೋಡಿ ಹೋಗಿ ಗುರುಜಿ ನನಗೆ ಕ್ಷಮಿಸ್ಬಿಡಿ ಅಂತೇಳಿ ಆ ರೀತಿ ಅನ್ಕೊಳ್ತಾ ಅದು ನಡೆದಿರೋದು. ಇದು ನಾನಾಗಿ ಮಾಡಿರೋದಲ್ಲ, ನಡೆದಿರೋದು. ಇದು ಒಂದು ಶಕ್ತಿ ಮಾಡಿಸಿರೋದು. ಎಷ್ಟೊತ್ತಾದರೂ ಕೂಡ ಅವ್ರ ಕಾಲೇ ನಾನು ಬಿಡಲಿಲ್ಲ. ಎಷ್ಟೋ ಜನ ಇದ್ದಾರೆ ಅಲ್ಲೇ, ಮಧ್ಯದಲ್ಲಿ ಹೋಗಿ ಕಾಲು ಹಿಡ್ಕೊಂಡ್ಬಿಟ್ಟಿದ್ದೀನಿ. ಅಂದರೆ ನನಗೆ ನನ್ನ ಒಳಗಡೆ ಇರುವಂಥ ಅಂಬಾಭವಾನಿ ಶಕ್ತಿ ಆ ಗುರುಗೆ ನೀನು ಸರೆಂಡರ್ ಆಗು ಅಂಥೇಳಿ. ಆದರೆ ನಾನು ಒಪ್ಕೊಳ್ತಾ ಇಲ್ಲ, ಯಾವ ಗುರುಗೂ ನಾನು ನಂಬೋದಿಲ್ಲ ಅಂಥೇಳಿ. ಆದರೆ ಧ್ಯಾನ ಮಾಡ್ತಾ ಇದ್ದೀನಿ. ಆದರೆ ನನ್ನ ಒಳಗಡೆ ಇರುವಂಥ ಶಕ್ತಿ ಆ ಗುರುಗೆ ನೀನು ಸರೆಂಡರ್ ಆಗು ಅಂಥೇಳಿ. ನಾನು ಯಾಕೆ ಅವ್ರಿಗೆ ಸರೆಂಡರ್ ಆಗಬೇಕು ನೋಡಿ, ಅಹಂಕಾರ ಅಲ್ಲಿನೂ ಕೂಡ ನಮಗೆ. ಯಾಕೆಂದರೆ ಯಾವ ಗುರು ಹತ್ರನೂ ಹೋಗಿಲ್ಲ, ಇಷ್ಟು ದೊಡ್ಡೋಳಾದ್ರೂ ಕೂಡ. ಪೂಜೆ ಒಂದೇ ಮಾಡ್ತಾ ಇದ್ದೆ, ಅದು ಅಂಬಾಭವಾನಿಗೆ ಮಾತ್ರ. ಮತ್ತು ಗುರು ಹತ್ರ ಹೋಗೋದು ತುಂಬ ದೊಡ್ಡ ವಿಷಯ. ಯಾರ ಹತ್ರನೂ ಕೂಡ ನಾನು ಹೋದವಳಲ್ಲ. ಒಳಗಡೆ ನಿಂತರೆ ಆ ಗುರುಗೆ ನೀನು ಸರೆಂಡರ್ ಆಗು ಅಂತೇಳಿ. ನಾನು ಕೇಳದೆ ಇರೋದಕ್ಕೆ ಹೆಂಗೆ ಎಳ್ಕೊಂಡೋಗಿ ಕಾಲಿಗೆ ಬೀಳಿಸ್ತಾರೆ ನೋಡಿ, ಹಂಗೆ ಆಯಿತು ಅವತ್ತು. ಎಷ್ಟೊತ್ತಾದರೂ ಕಾಲು ಬೀಳಲಿಲ್ಲ.
ಅವ್ರು ಅಲ್ಲೇ ಒಂದು ಚೇರ್ ತರಿಸ್ಕೊಂಡು ಅಲ್ಲಿ ಕೂತ್ಕೊಂಡೇ ಬಿಟ್ರು. ಅವರು ಕಾಲೇ ಬಿಡಲಿಲ್ಲ. ನನಗೆ ಅವತ್ತು ಆ ರೀತಿ ಯಾಕಾಯ್ತು ಅಂತೇಳಿ ನನಗೆ ಏನು ಕೂಡ ಅರ್ಥ ಆಗಲಿಲ್ಲ. ಯಾಕೆ ನಾನು ಹೀಗೆ ಮಾಡಿದೆ ಅಂಥೇಳಿ. ಧ್ಯಾನ ಮಾಡ್ತಾ ಮಾಡ್ತಾ ಅವರು ಎಂಥ ಒಂದು ಶಕ್ತಿ ಅನ್ನೋದನ್ನು, ಆ ಮಹಾಶಕ್ತಿ ಅವ್ರಿಗೆ ಸರೆಂಡರ್ ಆಗೋದ್ರಿಂದ ನಾನು ಎಲ್ಲವನ್ನು ಕೂಡ ಅವರೇ ನನ್ನ ಗುರಿ, ಆ ಗುರಿನ ನಾನು ಇಟ್ಕೋಬೇಕು ಅಂಥೇಳಿ ನನಗೆ ಧ್ಯಾನ ಮಾಡ್ತಾ ಮಾಡ್ತಾ ಎಷ್ಟೋ ದಿನ ಆದಮೇಲೆ ಸ್ವಲ್ಪ ಸ್ವಲ್ಪವಾಗಿ ಅವ್ರ ಬಗ್ಗೆ ನನಗೆ ಯಾವ ರೀತಿ ಅವರು ಸಂದೇಶ ಕೊಡ್ತಾ ಇದ್ರು, ಯಾವಾಗ ಸರೆಂಡರ್ ಆದ್ನೋ ಆ ಕ್ಷಣದಿಂದನೇ ಅವ್ರದ್ದು ನನಗೆ ಸಂದೇಶ ಬರೋದಕ್ಕೆ ಶುರುವಾಯಿತು. ನಾನು ಯಾವಾಗ ಕಾಲು ಬಿದ್ನೋ ಮತ್ತೆ ಎಷ್ಟೊತ್ತು ಆದಮೇಲೆ ಕಾಲು ಬಿಟ್ಟಿದ್ದೀನಿ, ಸ್ವಲ್ಪ ಹೊತ್ತು ಹಾಗೆ ರಿಲ್ಯಾಕ್ಸ್ ಮಾಡಿಕೊಂಡೆ. ಅವರು ಜೊತೆಗೆ ಅಲ್ಲೇ ಕೂತ್ಕೊಂಡು ನಾನು ಈಗ ಯಾಕೆ ಮಾಡಿದ್ನೋ ಏನೋ ಗೊತ್ತಿಲ್ಲ, ಅದು ನಡೀದೋಯ್ತು ಅಂಥೇಳಿ ಅವ್ರಿಗೆ ಹೇಳಿಬಿಟ್ಟು ಅವರು ಹ್ಞೂ ಅಂಥೇಳಿ ಹಿಂಗೆ ಹೇಳಿದರು. ಮತ್ತು ನನಗೆ ಒಳಗಡೆ ತಳಬಳ ಇರತ್ತಲ್ವ, ಯಾಕೆ ನಾನು ಹಿಂಗೆ ಮಾಡಿದ್ನಿ ಇಷ್ಟು ಜನಗಳ ಮಧ್ಯದಲ್ಲಿ, ಯಾಕೆ ನಾನು ಹಿಂಗೆ ಮಾಡಿದೆ ಅಂಥೇಳಿ ಅದೇ ಯೋಚನೆಯಲ್ಲೇ ಒಂದು ಪಿರಮಿಡ್ ಇತ್ತು ಅಲ್ಲಿಗೆ ಹೋಗಿ ಕೂತ್ಕೊಂಡಾಗ ಆ ಕ್ಷಣದಲ್ಲೇ ನನಗೆ ಸರ್ ಒಂದು ಪತ್ರಿಜಿಯವರ ಒಂದು ಶರೀರ ನನ್ನ ಎದುರುಗಡೆನೇ ಕೂತ್ಕೊಂಡು ನನಗೆ ಸಮಸ್ಯೆಗೆ ಸಮಾಧಾನವನ್ನು ಹೇಳ್ತಾ ಇರೋದು. ಅದೇ ನನ್ನ ಫಸ್ಟ್ ಒಂದು ಪತ್ರಿಜಿಯವ್ರದ್ದು ಒಂದು ಶರೀರ ಸಮೇತ ನನ್ನ ಎದುರುಗಡೆ ಕೂತ್ಕೊಂಡಿರೋದು, ಸಮಾಧಾನವಾದಂಥ ಆನ್ಸರ್ ಕೊಟ್ಟಿರೋದು. ಆವಾಗ್ಲಿಂದ್ರೂ ಕೂಡ ಈಗಿನವರೆಗೂ ಕೂಡ ನೋಡಿ, ಒಂದು ಗುರುವಿಗೆ ಸರೆಂಡರ್ ಆದರೆ ಪ್ರತಿಯೊಂದು ಕೂಡ ನಮಗೆ ಕಲಿಸ್ಕೊಡ್ತಾ ಇರ್ತಾರೆ. ಆದರೆ ನಮಗೆ ಸರೆಂಡರ್ ಆಗೋದು ಗೊತ್ತಿಲ್ಲ. ಆ ಗುರುವಿನ ಒಂದು ಮಹತ್ವ ನನಗೆ ಗೊತ್ತಿರಲಿಲ್ಲ. ನಿಜವಾಗ್ಲೂ ಕೂಡ ನನಗೆ ಏನು ಒಂದು ಗುರು ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ. ಗುರು ಅಂತೇಳಿ ನನ್ನ ಬಾಯಿಂದ ಬರ್ತಾನೆ ಇರಲಿಲ್ಲ, ಆ ಪದಾನೇ ಬರ್ತಾ ಇರಲಿಲ್ಲ. ಮತ್ತು ಗುರುನ ನಂಬೋದು ಇದು ಹೇಗೆ ಸಾಧ್ಯ ಆಗತ್ತೆ? ಯಾವ ಗುರುನ ನಾವು ನಂಬಬೇಕು? ನಂಬೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಒಳಗಡೆಲಿಂತ್ರ ಸರೆಂಡರ್ ಆಗು ಎಲ್ಲಿ ಸರೆಂಡರ್ ಆಗಬೇಕು? ನಾನು ಆಗೋದಿಲ್ಲ, ನಾನು ಅಲ್ಲಿಗೆ ಹೋಗೋದಿಲ್ಲ, ಅವ್ರ ಜೊತೆಗೆ ಅವ್ರು ಇರೋ ಜಾಗದಲ್ಲಿ ನಾವು ಹೋಗೋದಿಲ್ಲ ಅಂಥೇಳಿ ದೂರಲಿಂತ್ರನೇ ಹಂಗೇನೆ ನಾನು ಬಂದಿದ್ದೀನಿ. ಅವ್ರ ಹತ್ರಕ್ಕೆ ಮಾತ್ರ ನಾನು ಸುಳಿಲಿಲ್ಲ. 4 ದಿನ 5ನೇ ದಿನಕ್ಕೆ ಇದು ನಡೆದಿರೋದು. 1 ವಾರ ಇತ್ತು ಅಲ್ಲಿ ಫಂಕ್ಷನ್. ಇದನ್ನೆಲ್ಲವನ್ನು ಕೂಡ ನನಗೆ ಮೊದಲು ಏನೂ ಕೂಡ ಗೊತ್ತಾಗಲಿಲ್ಲ, ನಡೀತಾ ಇದೆ ಅಷ್ಟೇ. ಮೊದಲು ನಮಗೆ ಧ್ಯಾನದಲ್ಲಿ ಏನೂ ಕೂಡ ಗೊತ್ತಾಗೋದಿಲ್ಲ ಫ್ರೆಂಡ್ಸ್. ಯಾಕೆ ಈ ರೀತಿ ನಡೀತಾ ಇದೆ, ಯಾಕೆ ಈ ರೀತಿ ಆಗ್ತಾ ಇದೆ ಅಂಥೇಳಿ ಏನೂ ಕೂಡ ಗೊತ್ತಾಗೋದಿಲ್ಲ. ಆಮೇಲೆ ಮೆಲ್ಲಗೆ ನಮಗೆ ಸ್ವಲ್ಪವಾಗಿ ನಾವು ತಿಳ್ಕೊಳ್ತಾ ಇರ್ತೀವಿ. ಆ ರೀತಿ ಆವಾಗ ನಡೆದಿರೋದು ಇವಾಗ ನಮಗೆ ಈ ರೀತಿ ಧ್ಯಾನದಲ್ಲಿ ಆವಾಗ ಆ ರೀತಿ ಆಗ್ತಾ ಇತ್ತು, ಇವಾಗ ಎಷ್ಟೋ ನಮಗೆ ಸಮಾಧಾನ ಸಿಗ್ತಾ ಇದೆ, ಶಾಂತಿ ಸಿಗ್ತಾ ಇದೆ, ಮನಸ್ಸು ಯಾವಾಗಲೂ ಕೂಡ ಖುಷಿಯಾಗಿದೆ. ಇದು ಎಲ್ಲವನ್ನು ಕೂಡ ಧ್ಯಾನದ ಮುಖಾಂತರನೇ ನಮಗೆ ಸಿಗ್ತಾ ಇದೆ ಅಂಥೇಳಿ ನಾವು ಆವಾಗ ಎಷ್ಟೋ ದಿನ ಆದಮೇಲೆ ಆವಾಗ ನಾವು ನಂಬೋದಕ್ಕೆ ಶುರು ಮಾಡ್ತೀವಿ. ಆವಾಗ ನಮಗೆ ವಿಚಾರಗಳು ಸ್ವಲ್ಪ ನಂಬೋವಷ್ಟ ಮಟ್ಟಿಗೆ ನಾವು ಇದು ಎಲ್ಲ ಧ್ಯಾನದ ಮುಖಾಂತರನೇ ಆಗ್ತಾ ಇದೆ ಅಂಥೇಳಿ. ಅಲ್ಲಿವರೆಗೂ ನಾವು ನಂಬೋದಿಲ್ಲ. ನಾನು ಕೂಡ ನಂಬಿರಲಿಲ್ಲ. ಸುಮ್ಮನೆ
ಏನೋ ಒಂದು ಸಮಾಧಾನ ಸಿಗ್ತಾ ಇದೆ ಅಂತೇಳಿ. ಅದು ಸಮಾಧಾನ ಹೇಗೆ ಸಿಗ್ತಾ ಇದೆ ಅಂತೇಳಿ ನನಗೆ ಈ ಧ್ಯಾನದ ಮುಖಾಂತರನೇ ಸಿಗ್ತಾ ಇದೆ ಅಂತೇಳಿ ನಾನು ಅವತ್ತು ಅನ್ಕೊಂಡಿರಲಿಲ್ಲ ನಾನು ಕೂಡ. ಆ ಗುರುವಿಗೆ ನಾನು ಯಾವಾಗ ಸರೆಂಡ್ರ್ ಆದ್ನೋ ಆಗ ನನಗೆ ಲೋಕಗಳ ಬಗ್ಗೆ ಒಂದು, ನಾವು ಏನು ಭಗವಂತ ಅಂತ ಹೇಳ್ತೀವಿ, ಆ ಭಗವಂತನ ಸಾಂಗತ್ಯದಲ್ಲಿ ನಾವು ಹೇಗಿರಬೇಕು, ಹೇಗೆ ಕಲ್ತ್ಕೋಬೇಕು, ಒಬ್ಬೊಬ್ಬರು ಒಂದೊಂದು ಸಾಂಗತ್ಯದಲ್ಲಿ ಒಬ್ಬೊಬ್ಬರು ಒಂದೊಂದು ಜ್ಞಾನವನ್ನು ನಮಗೆ ಹೇಳ್ಕೊಡ್ತಾ ಇರ್ತಾರೆ. ಎಲ್ಲರ ಜೊತೆಗೂ ಇದ್ದು ನಾವು ಕಲಿತಾ ಇರಬೇಕು. ಆ ಜ್ಞಾನ ನಮಗೆ ಸಿಗತ್ತೆ. ಹೀಗೆ ಎಷ್ಟೋ ದಿನ ವರ್ಷಗಳಾದಮೇಲೆ ಒಂದೊಂದೇ ನಾನು ತಿಳ್ಕೊಳ್ತಾ ಇರ್ತೀನಿ. ಮೊದಲು ಇದು ಎಲ್ಲ ಏನು ಕೂಡ ನನಗೆ ಏನು ಕೂಡ ಗೊತ್ತಾಗಲಿಲ್ಲ. ಒಂದು ಭಗವಂತನ ಸಂಘ, ಹೇಗೆ ಒಂದು ನನ್ನ ಕಣ್ಣು ಮುಂದೆ ಇರುವಂತಹ ಗುರು ಅಂತ ಹೇಳಿ ನಾನು ಹೇಗೆ ಒಪ್ಕೊಳ್ಳಿಲ್ವೋ ಹಾಗೆ ಭಗವಂತನ ಸಂಘ ಇದು ಹೇಗೆ ಸಾಧ್ಯ ಆಗತ್ತೆ ಅಂತೇಳಿ ಇದು ಕೂಡ ನಾನು ನಂಬಿರಲಿಲ್ಲ. ಮೊದಲು ನನ್ನ ಒಳಗಡೆ ಒಂದು ಸಂದೇಶ ಬಂದಾಗ ಆ ಗುರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ, ಈ ರೀತಿ ಮಾಡೋದ್ರಿಂದ ಒಂದು ಭಗವಂತನ ಸಂಘದಲ್ಲಿ ನಾವು ಇರ್ತೀವಿ, ಎಲ್ಲ ಲೋಕಗಳ ಒಂದು ಹೋಗೋದಕ್ಕೆ ನಮಗೆ ಅಲ್ಲಿ ಪ್ರಯಾಣ ಮಾಡೋದಕ್ಕೆ ಎಲ್ಲವನ್ನು ಕೂಡ ನಾವು ಕಲಿತಾ ಇರ್ತೀವಿ ಅಂದರೆ ಅದು ನಡೀತಾ ಇದ್ರೂ ಕೂಡ ನಾನು ನಂಬ್ತಾ ಇರಲಿಲ್ಲ. ಅದು ಮತ್ತೆ ನಾನು ನೋಡಿದರೆ ದಿವ್ಯ ದೃಷ್ಟಿಯಿಂದ ನಾನು ನೋಡಿದ್ರೂ ಕೂಡ ನಾನು ನಂಬ್ತಾ ಇರಲಿಲ್ಲ ಇದು ಎಲ್ಲವೂ ಕೂಡ. ಆಮೇಲೆ ನನಗೆ ನಂಬಿಕೆ ಬಂತು, ಇದು ಎಲ್ಲ ನಡೀತಾ ಇರೋದು ಸತ್ಯನೇ ಅಂಥೇಳಿ. ನಾನು ನಂಬಿದ್ರೂ ಕೂಡ ನಂಬದೇ ಇದ್ರೂ ಕೂಡ ನನಗೆ ಅನುಭವ ಆಗ್ತಾ ಇತ್ತು. ಯಾಕೆಂದರೆ ಧ್ಯಾನ ಸಾಧನೆಯನ್ನು ನಾನು ಬಿಟ್ಟಿರಲಿಲ್ಲ. ನಾವು ನಂಬಿದ್ರೂ ಕೂಡ ನಂಬದೇ ಇದ್ರೂ ಕೂಡ ನಾವು ಧ್ಯಾನ ಸಾಧನೆಯನ್ನು ಬಿಡಬಾರ್ದು. ನಾವು ನಿತ್ಯ ನಿರಂತರವಾಗಿ ನಾವು ಧ್ಯಾನ ಸಾಧನೆಯನ್ನು ಮಾಡ್ತಾನೆ ಇರಬೇಕು. ಯಾವತ್ತೋ ಒಂದಿನ ನಮಗೆ ಅನುಭವಕ್ಕೆ ಬಂದೇ ಬರುತ್ತೆ. ಭಗವಂತನ ಒಂದು ಸಂಘದಲ್ಲಿದ್ದು ನಾನು ಕಲ್ತ್ಕೊಳ್ತಾ ಇರುವಾಗ ನಾನು ಯಾರು? ಹಾಗಾದರೆ ಒಂದು ಭಗವಂತನ ಸಂಘ ನನಗೆ ಸಿಕ್ತು. ನಾನು ಕೂಡ ಒಂದು ಭಗವಂತನೇ. ಭಗವಂತನಿಂದ ಬಂದಂಥವ್ರು ನಾವೆಲ್ಲರೂ ಕೂಡ ಭಗವಂತರು ಅನ್ನೋದು ಈ ಸತ್ಯವನ್ನು ನಾನು ತಿಳ್ಕೊಂಡೆ.
ಒಂದು ನಾಯಿಯಿಂದ ಬಂದಂಥದ್ದು, ನಾಯಿ ಮರಿಯಿಂದ ಬಂದಂಥದ್ದು ಒಂದು ನಾಯಿ ಮರಿ ಏನು ಉಟ್ಕೊಳ್ಳುತ್ತೋ ಅದು ನಾಯಿ ಮರಿನೇ ಆಗಿರತ್ತೆ. ಒಂದು ಬೆಕ್ಕು ಏನು ಜನ್ಮ ಕೊಟ್ಟಿರುತ್ತೋ ಅದು ಬೆಕ್ಕಿನ ಮರಿನೇ ಆಗಿರತ್ತೆ. ಒಂದು ಹುಲಿಯಿಂದ ಹುಲಿನೇ ಉಟ್ಕೊಳ್ಳತ್ತೆ, ನಾಯಿಯಿಂದ ನಾಯಿಯನ್ನೇ ಉಟ್ಕೊಳ್ಳತ್ತೆ. ನಾವೊಂದು ಭಗವಂತನಿಂದ ನಾವು ಬಂದಿರೋರು. ಈ ಜೀವ ಎಲ್ಲಿಂದ ಬಂದಿದೆ? ಈ ಜೀವವನ್ನು ಸೃಷ್ಟಿ ಮಾಡಿದವ್ರು ಯಾರು? ಈ ಜೀವ ಬಂದಿರೋದು ಭಗವಂತನ. ನಾವೆಲ್ಲರೂ ಕೂಡ ಭಗವಂತನ ಮಕ್ಕಳು. ನಾವೆಲ್ಲ ಹೇಳ್ತಾ ಇರ್ತೀವಿ ನಾವೆಲ್ಲರೂ ಕೂಡ ಭಗವಂತನ ಮಕ್ಕಳು ಅಂತೇಳಿ. ಆದರೆ ನಾವು ಭಗವಂತನ ಮಕ್ಕಳು ಅಂತ ಹೇಳ್ತೀವಿ, ಆದರೆ ನಾವೇ ಭಗವಂತರು ಅಂತ ಅನ್ಕೊಳ್ಳೋದಿಲ್ಲ. ಒಂದು ಹುಲಿ ಮರಿಗೆ ನಾವು ಹುಲಿನೇ ಅಂತ ಹೇಳ್ತೀವಿ, ಅದು ಮರಿ ಆಗಿರತ್ತೆ, ಅದು ತಾಯಿ ಆಗಿರತ್ತೆ. ಆದರೆ ಅದು ಬೆಳೀತಾ ಬೆಳೀತಾ ಹುಲಿನೇ ಅದನ್ನು ಕೂಡ ಆಗೋದು. ಒಂದು ನಾಯಿ ಅದು ಜನ್ಮವನ್ನು ಕೊಟ್ಟದ ನಾಯಿ ಮರಿ, ಅದು ತಾಯಿ ನಾಯಿ, ಇದು ಮರಿ ನಾಯಿ. ಅದನ್ನೆಲ್ಲ ನಾವು ಸುಲಭವಾಗಿ ನಾವು ನಂಬಿಬಿಡ್ತೀವಿ. ಆದರೆ ನಾವು ಕೂಡ ಭಗವಂತನ ಮಕ್ಕಳು, ನಾವು ಕೂಡ ಭಗವಂತರು ಅನ್ನೋದು ಯಾರ ಬಾಯಲ್ಲಿನೂ ಕೂಡ ಬರೋದಿಲ್ಲ. ಆದರೆ ಎಲ್ರಿಗೂ ಕೂಡ ಗೊತ್ತಿದೆ ನಾವೆಲ್ಲರೂ ಕೂಡ ಭಗವಂತನ ಮಕ್ಕಳು ಅಂತೇಳಿ. ಭಗವಂತನ ಮಕ್ಕಳು ಯಾರಾಗಿರ್ತಾರೆ? ಭಗವಂತರೇ ಆಗಿರ್ತಾರೆ. ನಾವು ಯಾವಾಗ ಇದನ್ನು ನಾವು ನಂಬ್ತೀವಿ, ಆಗ ನಮ್ಮಲ್ಲಿರುವಂಥ ಅಗಾಧವಾದಂಥ ಶಕ್ತಿ ನಮ್ಮಲ್ಲಿನೂ ಕೂಡ ನಾವು ಕಾಣ್ತಾ ಇರ್ತೀವಿ. ನನಗೂ ಕೂಡ ಆ ಶಕ್ತಿ ಇದೆ. ನಾನು ದುಃಖದಿಂದ ಹೊರಗಡೆ ಬರುವಂಥ ಶಕ್ತಿಯನ್ನು ನನ್ನಲ್ಲಿನೂ ಕೂಡ ಇದೆ. ಭಗವಂತನಿಗೆ ನಾವು ಬೇಡ್ಕೊಳ್ತಾ ಇರ್ತೀವಿ. ಆ ಭಗವಂತನ ದಿಂದ ಬಂದಂಥವ್ರು ನಾನು ಕೂಡ ಭಗವಂತ. ನನ್ನ ಒಂದು ಕಷ್ಟ ಏನು ಸಮಸ್ಯೆ ಇದೆ ಅದರಿಂದ ನಾನೇ ಹೇಗೆ ಹೊರಗಡೆ ಬರಬೇಕು ಅಂಥೇಳಿ ಆ ಶಕ್ತಿ ನನ್ನ ಒಳಗಡೆನೇ ಇದೆ. ಆ ಶಕ್ತಿ ನಾನು ಉಪಯೋಗ ಮಾಡ್ಕೋಬೇಕು ಅಂಥೇಳಿ ನಮಗೆ ಸಮಸ್ಯೆ ಕಷ್ಟದಿಂದ ನಾವು ಹೊರಗಡೆ ನಾವೇ ಬರುವಂಥ ಶಕ್ತಿ ನಮ್ಮ ಒಳಗಡೆನೇ ಇದೆ ಅಂಥೇಳಿ ನಮಗೆ ಯಾವಾಗ ಅರಿವಿಗೆ ಬರುತ್ತೋ ಆವಾಗ ಅದು ಕೆಲಸ ಮಾಡುತ್ತೆ. ನಾವಲ್ಲಿ ನಂಬಬೇಕು. ನಾವು ಅರಿವಿನಿಂದ ನಾನು ನೋಡಿದಾಗ ನಮಗೆ ಅನ್ಸತ್ತೆ ಅವಾಗ, ನನ್ನ ಒಳಗಡೆನೆ ಅಂತ ಒಂದು ಶಕ್ತಿ ಇದೆ, ಒಂದು ದೈವ ಶಕ್ತಿ ಇದೆ. ನಾವು ಈ ಶರೀರದಲ್ಲಿ ಇದ್ದಾಗಲೇ ಭಗವಂತನ ಸಂಘದಲ್ಲಿ ನಾವು ಇರಬೇಕು ಫ್ರೆಂಡ್ಸ್. ನಾವು ಅರಿವಿನಿಂದ ನಾವು ಕಲ್ತ್ಕೊಳ್ತಾ ಇರಬೇಕು. ಮೊದಲು ಏನು ಮಾಡ್ತಾ ಇದ್ರು ಅಂದರೆ
ಭಗವಂತನ ನಾಮ ಶರೀರ ಬಿಡುವಾಗ ಭಗವಂತನ ನಾಮ ಜಪಿಸ್ಬೇಕು ಅಂಥೇಳಿ ಭಗವಂತನ ಒಂದು ಹೆಸರುಗಳನ್ನೇ ಇಡ್ತಾ ಇದ್ರು. ಕೃಷ್ಣ, ರಾಮ ಅಂಥೇಳಿ, ಅಥವಾ ಹೆಣ್ಮಕ್ಳಿಗೆ ಸೀತಾ, ಲಕ್ಷ್ಮಿ, ಸರಸ್ವತಿ, ಈ ರೀತಿ ಅವರ ನಾಮಗಳನ್ನು ನಾವು ಜಪಿಸ್ತಾ ಇರಬೇಕು ಅಂಥೇಳಿ ಅದು ನಾವು ಹೇಳ್ತಾ ಇದ್ರೆ ಆ ಒಂದು ಭಗವಂತನ ನಾಮ ಸ್ಮರಿಸಿದಂಗೆ ಅವ್ರ ಹೆಸರು ಯಾವಾಗಲೂ ಕೂಡ ನಾವು ಹೇಳ್ತಾ ಇರ್ತೀವಿ. ಭಗವಂತನ ನಾಮ ನಾವು ಜಪಿಸೋದ ಹಂಗೆ ಇರತ್ತೆ ಅಂಥೇಳಿ. ಭಗವಂತ ಬಂದು ಶರೀರ ಬಿಡೋ ಟೈಮ್ನಲ್ಲಿ ಆ ಭಗವಂತ ಬಂದು ಕರ್ಕೊಂಡು ಹೋಗ್ತಾರೆ ಅವ್ರ ನಾಮ ಹೇಳೋದ್ರಿಂದ ಅಂಥೇಳಿ. ಆದರೆ ಯಾವ ಸಾಧನೆಯೂ ಕೂಡ ಇರೋದಿಲ್ಲ. ಅವ್ರ ನಾಮ ಹೇಳ್ತಾ ಇರ್ತಾರೆ, ಕೋಪ ಬಂದಾಗ ಅವ್ರಿಗೆ ಬೈತಾನೂ ಇರ್ತಾರೆ. ಮತ್ತೆ ಶರೀರ ಬಿಡೋ ಟೈಮ್ನಲ್ಲಿ ಯಾರು ಬರ್ತಾರೆ? ಭಗವಂತ ಬಾ ಅಂದ್ರೆ ಬರ್ತಾನ? ಯಾರನ್ನ ಕರಿತೀವಿ ನಾವು ಅವ್ರು ಬರ್ತಾರೆ. ಆದರೆ ನಾವು ಭಗವಂತನ ಸಾಂಗತ್ಯದಲ್ಲಿ ಇಲ್ಲ, ಹೆಸರು ಮಾತ್ರ ಇಟ್ಟಿದ್ದೀವಿ ಮಕ್ಕಳಿಗೆ. ಶರೀರ ಬಿಡೋ ಟೈಮ್ನಲ್ಲಿ ಭಗವಂತನ ಸಾಂಗತ್ಯದಲ್ಲಿ ಇಲ್ಲ. ಭಗವಂತ ಬಾ ಅಂದ್ರೆ ಹೇಗೆ ಬರ್ತಾನೆ? ಬಂದು ಕರ್ಕೊಂಡೋಗು ಅಂದ್ರೆ ಹೆಂಗೆ ಕರ್ಕೊಂಡೋಗ್ತಾನೆ? ನಾವು ಹೇಗೆ ಒಂದು ಲಕ್ಷ್ಮೀ, ಸರಸ್ವತಿ ಅಂಥೇಳಿ ಹೆಸರುಗಳನ್ನು ರಾಮ, ಕೃಷ್ಣ ಅಂಥೇಳಿ ಇಟ್ಟಿದ್ದೀವೋ, ಕೋಪ ಬಂದಾಗ ಹೇಗೆ ಬೈತೀವಿ ಹಾಗೆ ಅವರು ಕೂಡ ಶರೀರ ಬಿಡೋ ಟೈಮ್ನಲ್ಲಿ ರಾಮ, ಕೃಷ್ಣ, ಸೀತಾ, ಸರಸ್ವತಿ ಬಾರಮ್ಮ ಅಂತೇಳಿದ್ರೆ, ಏನಮ್ಮ ನಿನ್ನ ಕಾಟ, ಯಾವಾಗ ಸಾಯ್ತೀಯ ನೀನು, ಯಾಕಿಷ್ಟು ಗೋಳು ಹೊಯ್ಕೊಳ್ತಾ ಇದೆಯಾ ಅಂತೇಳಿ ಅವರು ಕೂಡ ಬೈತಾ ಇರ್ತಾರೆ. ನಾವಿದು ಎಷ್ಟೋ ಮನೆಯಲ್ಲಿ ನಾವು ನೋಡಿರ್ತೀವಿ. ಭಗವಂತ ಕರೀದ ತಕ್ಷಣನೇ ನಮಗೆ ಭಗವಂತ ಬಂದು ಕರ್ಕೊಂಡು ಹೋಗ್ಬೇಕು ಅಂದ್ರೆ ನಾವು ಭಗವಂತನ ಸಂಘದಲ್ಲಿರ್ಬೇಕು. ನಾವು ಎಂಥವರ ಒಂದು ಸಂಘದಲ್ಲಿರ್ತೀವಿ ಅವರೇ ನಮಗೆ ಬಂದು ಕರ್ಕೊಂಡು ಹೋಗೋದು. ನಮ್ಮ ಅಜ್ಜಿ ತಾತ ಅವ್ರ ಹೆಸರು ಇರುತ್ತೆ. ಆ ಅಜ್ಜಿ ತಾತ ಹೆಸರು ಮತ್ತೆ ನಾವು ಮಕ್ಕಳಿಗೆ ಇಡ್ತೀವಿ. ಆ ಅಜ್ಜಿ ತಾತನೂ ಹೆಸರು ಹೇಳ್ಕೊಂಡು ಅಜ್ಜಿ ತಾತನ ಹೆಸರು ಕೂಡ ಹೇಳ್ತಾ ಇರ್ತೀವಿ, ದೇವರ ಹೆಸರು. ಇಲ್ಲಿ ಚಿಕ್ಕ ಮಕ್ಕಳಿಗೆ ಹೆಸರಿಟ್ಟು ಅವ್ರಿಗೂ ಕೂಡ ನಾವು ಕರೀತಾ ಇರ್ತೀವಿ. ಆದರೂ ಕೂಡ ಭಗವಂತ ನಮ್ಮ ಜೊತೆಗೆ ಬರೋದಿಲ್ಲ, ನಮ್ಗೆ ಕರ್ಕೊಂಡು ಹೋಗೋದಿಕ್ಕೆ ಬರೋದಿಲ್ಲ. ಯಾಕೆಂದರೆ ನಿಜವಾದ ಒಂದು ಭಗವಂತನ ಸಂಘದಲ್ಲಿ ನಾವಿಲ್ಲ. ನನಗೆ ಏಜ್ ಆದವ್ರು ಕಂಡ್ರೆ ನನಗೆ ತುಂಬಾ ಇಷ್ಟ ಇತ್ತು, ಇವಾಗಲೂ ಕೂಡ ಇಷ್ಟನೇ ಅವ್ರಿಗೆ ಸೇವೆ ಮಾಡಬೇಕು ಅಂಥೇಳಿ. ಎಷ್ಟೋ ಅಜ್ಜಿಯರ ಸೇವೆ ಮಾಡಿದ್ದೀನಿ ನಾನು. ಎಲ್ಲರೂ ಕೂಡ ದೇವರ ಹೆಸರು ಇರೋದೆ. ನಮ್ಮ ಅತ್ತೆಗೆ 3 ಜನ ವಾರ್ಗಿತ್ತಿಯವರು. ನನಗೆ ಕಂಡ್ರೆ ಅವ್ರಿಗೆ ತುಂಬ ಇಷ್ಟ.
ಎಲ್ಲರೂ ಕೂಡ ಸರಸ್ವತಿ ಅಜ್ಜಿ, ಲಕ್ಷ್ಮಿ ಅಜ್ಜಿ, ಪಾರ್ವತಿ ಅಜ್ಜಿ, ರುಕ್ಮಿಣಿ ಅಜ್ಜಿ, ಎಲ್ಲರೂ ಕೂಡ ದೇವ್ರ ಹೆಸರೇ. ನನಗೆ ಕಂಡ್ರೆ ಅವ್ರಿಗೆ ಅಷ್ಟೇ ಇಷ್ಟ. ನನಗೆ ಮಾತಾಡ್ಬೇಕಂತೇಳೇನೆ ಅಷ್ಟು ಕಷ್ಟಪಟ್ಟು ನಾವು ಮೇಲಿದ್ದರೂ ಕೂಡ ಮೆಟ್ಲು ಹತ್ತಿ ಬರ್ತಾ ಇದ್ರು, ಕಷ್ಟಪಟ್ಟು ಬರ್ತಾ ಇದ್ರು. ನಮ್ಮ ಮನೆಗೆ ಯಾರು ಬರೋದನ್ನು ಬಿಟ್ಟರು ಕೂಡ ಅಜ್ಜಿಂದರು ಮಾತ್ರ ಬಿಟ್ಟಿರ್ಲಿಲ್ಲ. ಎಲ್ಲ ಅಜ್ಜಿಂದರು ಕೂಡ ಬಂದು ಮಾತಾಡ್ಕೊಂಡು ಹೋಗ್ತಾ ಇದ್ರು. ಯಾರು ಬರಲಿಲ್ಲ ಅಂದ್ರೂ ನಾನು ಬರ್ತೀನಿ ನಿಮ್ಮ ಮನೆಗೆ ಅಂತೇಳಿ ಬಂದು ಮಾತಾಡಿ ನನ್ನ ಕೈ ಅಡಿಗೆ ಊಟ ಮಾಡಿ ಅವರು ಹೋಗ್ತಾ ಇದ್ರು. ಇವಾಗ ಅವ್ರು ಯಾರು ಕೂಡ ಇಲ್ಲ, ಎಲ್ಲರೂ ಕೂಡ ಶರೀರ ಬಿಟ್ಬಿಟ್ಟಿದ್ದಾರೆ. ಅದರಲ್ಲಿ ಒಂದು ಅಜ್ಜಿ ಮಾತ್ರ ನನಗೆ ತುಂಬ ಇಷ್ಟ ಆಗಿ ನನ್ನ ಮೇಲೆ ತುಂಬಾ ಪ್ರೀತಿ, ಅವ್ರ ಮೇಲೆ ನನಗೂ ಕೂಡ ಎಲ್ಲರ ಹಾಗೇನೂ ಕೂಡ ಅವ್ರ ಮೇಲೇನೂ ಕೂಡ ಪ್ರೀತಿ ಇತ್ತು. ನೀನು ನನ್ನ ಜೊತೆಗೆ ಬರಲೇಬೇಕು ಅಂತೇಳಿ ಆ ಅಜ್ಜಿ ಅವ್ರ ಹೆಸರು ಲಕ್ಷ್ಮಿ ಅಜ್ಜಿ ಅಂತೇಳಿ, ಲಕ್ಷ್ಮಿ ಅಜ್ಜಿ ಅಂತ ಹೇಳ್ತಾ ಇದ್ವಿ ನಾವು. ಆಗ ನನಗೆ ಎಲ್ಲರೂ ಕೂಡ ಹೇಳ್ತಾ ಇದ್ರು, ವಯಸ್ಸಾದವ್ರಿಗೆ ತುಂಬ ಹಚ್ಕೊಂಡ್ಬಿಡ್ತೀಯ ನೀನು, ನೋಡಿ ಇವಾಗ ಹೆಂಗ ಪರಿಸ್ಥಿತಿ ನಿನಗೆ ಬಂತದು ಅಂತೇಳಿ. ಆದರೂ ಕೂಡ ನಾನು ಬಿಡ್ತಾ ಇರಲಿಲ್ಲ. ವಯಸ್ಸಾದ್ರ ಕಂಡ್ರೆ ಅವ್ರಿಗೆ ಏನೋ ಒಂದು ಮಾಡಬೇಕು ಅಂತೇಳಿ. ಆ ಒಂದು ಸೇವೆ ಒಂದು ಫಲಾನೇ ನನಗೆ ಇವಾಗ ಸಿಗ್ತಾ ಇರೋದು. ಈ ಒಂದು ಸಂಸಾರದಲ್ಲಿ ಇದ್ಕೊಂಡು ಅವ್ರ ಮನಸ್ಸಿಗೆ ಖುಷಿ ಕೊಡುವಂಥದ್ದು ಸೇವೆಯನ್ನು ನಾನು ಮಾಡಿರೋದ್ರಿಂದನೇ ನನಗೆ ಇವತ್ತಿನ ದಿನ ಒಂದು ಭಗವಂತನ ಸಾಂಗತ್ಯದಲ್ಲಿ ಇರೋದಕ್ಕೆ ಒಂದು ಅವಕಾಶ ನನಗೆ ಸಿಕ್ಕಿರೋದು. ಅವ್ರಿಗೆ ನನಗೆ ಹೇಳ್ತಾ ಇದ್ರು, ವಯಸ್ಸಾದ್ರಿಗೆ ತುಂಬ ಹಚ್ಕೋಬೇಡ ಅಂತೇಳಿ. ನಮಗೂ ಕೂಡ ವಯಸ್ಸಾಗತ್ತೆ, ನಮಗೂ ಇದೇ ರೀತಿನೇ ಬೇರೆಯವ್ರು ನಮ್ಗೆ ಹೇಳಿದ್ರೆ ಹೆಂಗಿರತ್ತೆ. ನಾನು ಏನು ಮಾಡಬೇಕು ಅದು ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ನನ್ಗೆ ವಯಸ್ಸಾಗೋದಿಲ್ವಾ? ನನಗೂ ಕೂಡ ವಯಸ್ಸಾಗತ್ತೆ. ಆಗ ನಾನು ಧ್ಯಾನಕ್ಕೂ ಕೂಡ ಬಂದಿರಲಿಲ್ಲ. ಆದರೆ ಇಂಥದ್ದೆಲ್ಲ ಮಾಡೋದಕ್ಕೆ ನನಗೆ ತುಂಬಾನೇ ಇಷ್ಟ. ಹಾಗಾಗಿ ನನಗೆ ಎಲ್ಲ ಜನನೂ ಕೂಡ ಹೊಗಳ್ತಾ ಇದ್ರು. ಬಂದವರೆಲ್ಲ ನಮ್ಮ ಮನೆಗೆ ಎಷ್ಟು ಜನ, ತುಂಬ ಜನ ಬರ್ತಾ ಇದ್ರು. ಬಂದವರೆಲ್ಲ ಕೂಡ ಹೊಗಳ್ತಾ ಇದ್ರು. ಆ ಹೊಗಳ್ತಾ ಇರೋದನ್ನ ನೋಡಿನೇ ಒಬ್ರಿಗೆ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಹಾಗಾಗಿ ನನ್ನ ಹತ್ರ ಯಾರು ಮಾತಾಡಬಾರ್ದು, ಯಾರು ಕೂಡ ನಮ್ಮ ಮನೆಗೆ ಬರಬಾರ್ದು ಅಂತೇಳಿ ಆ ರೀತಿ ಕಂಡೀಷನ್ ಹಾಕಿದ್ರು ಅವರು. ಆದರೂ ಕೂಡ ಈ ಅಜ್ಜಿಂದ್ರು ಬಂದು ನಮ್ಮ ಮನೆಯಲ್ಲಿ ಇದ್ದು ಮಾತಾಡ್ಸ್ಕೊಂಡು ಹೋಗ್ತಾ ಇದ್ರು. ಅವ್ರು ಮಾತ್ರ ಬಿಟ್ಟಿರಲಿಲ್ಲ. ಹಾಗೆ ನಾವು ದೇವರ ನಾಮವನ್ನು ಮಕ್ಕಳಿಗೆ ಇಡ್ತೀವಿ. ಅಜ್ಜಿ ತಾತದ ಹೆಸರಿರುತ್ತೆ, ಮಕ್ಕಳಿಗೂ ಕೂಡ ಹೆಸರು ಇಟ್ಟಿರ್ತೀವಿ.
ಆ ಹೆಸರು ಇಟ್ಟಿದ್ದೀವಿ ಅಂಥೇಳಿ ನಾವು ಕೂಗ್ತಾ ಇರ್ತೀವಿ. ಆದರೆ ನಿಜವಾದ ಒಂದು ಭಗವಂತನ ಒಂದು ಶಕ್ತಿ ನಮ್ಮಲ್ಲಿದೆ, ನಮಗೂ ಕೂಡ ನಾವು ಕೂಡ ಭಗವಂತರು ಅನ್ನೋದನ್ನು ನಾವು ತಿಳ್ಕೊಂಡಿರೋದಿಲ್ಲ. ಅವರು ಭಗವಂತನ ಹೆಸರು ಇಟ್ಟಿದ್ದೀವಿ, ಅವರು ಕೂಡ ಒಂದು ಭಗವಂತ ಅಂಥೇಳಿ ನಾವು ತಿಳ್ಕೊಳ್ಳೋದಿಲ್ಲ. ಅವರು ಕೂಡ ಭಗವಂತನ ಮಕ್ಕಳು. ಹೆಸರು ಇಟ್ಟು ಬೈತಾ ಇರ್ತೀವಿ, ಆ ಹೆಸರನ್ನೇ ಇಟ್ಟಿರ್ತೀವಿ, ಬೈಕೊಳ್ತಾ ಇರ್ತೀವಿ, ಶ್ರಾಪ ಹಾಕ್ತಾ ಇರ್ತೀವಿ. ಶರೀರ ಬಿಡೋ ಟೈಮ್ನಲ್ಲಿ ರಾಮ ಕೃಷ್ಣ ಅಂಥೇಳಿ, ಲಕ್ಷ್ಮೀ ಸರಸ್ವತಿ ಪಾರ್ವತಿ ಅಂತ ಹೇಳಿದ್ರೆ ಆ ಭಗವಂತ ಎಲ್ಲಿ ಬರ್ತಾನೆ? ಸಾಧನೆನೇ ಮಾಡಿಲ್ಲ. ನಾವು ಕೂಡ ಭಗವಂತ ಅನ್ನೋದು ಒಂದು ಕಿಂಚಿತ್ತು ಕೂಡ ನಮಗೆ ನಾವು ಕೂಡ ಭಗವಂತರು ಅಂತೇಳಿ ನಾವು ಅನ್ಕೊಳ್ಳಿಲ್ಲ. ಕಿಂಚಿತ್ತು ಕೂಡ ನಾವು ಅನ್ಕೊಂಡಿಲ್ಲ. ನಾವೆಲ್ಲರೂ ಕೂಡ ಭಗವಂತನ ಮಕ್ಕಳು, ನಾವು ಕೂಡ ಭಗವಂತ ಅಂತೇಳಿ. ಮತ್ತೆ ಶರೀರ ಬಿಡುವಾಗ ಯಾರು ಬಂದು ಕರ್ಕೊಂಡೋಗ್ತಾರೆ? ಅಜ್ಜಿ ತಾತಾನೇ ಬಂದು ಕರ್ಕೊಂಡೋಗೋದು, ಭಗವಂತ ಬಂದು ಕರ್ಕೊಂಡೋಗೋದಿಲ್ಲ. ಸೀತಮ್ಮ ಅಜ್ಜಿ, ಇಲ್ಲ ಲಕ್ಷ್ಮೀ ಅಜ್ಜಿ, ಸರಸ್ವತಿ ಅಜ್ಜಿ, ಇಲ್ಲ ಕೃಷ್ಣ ತಾತ, ರಾಮ ತಾತ. ಶರೀರ ಇರುವಾಗಲೇ ಭಗವಂತನ ಸಾಂಗತ್ಯದಲ್ಲಿದ್ದರೆ ಭಗವಂತ ಬಂದು ಕರ್ಕೊಂಡೋಗ್ತಾನೆ. ನಿಜವಾದ ಕೃಷ್ಣ ಬಂದು ಕರ್ಕೊಂಡೋಗ್ತಾರೆ, ನಿಜವಾದ ಪಾರ್ವತಿ ಬಂದು ಕರ್ಕೊಂಡೋಗ್ತಾಳೆ, ನಿಜವಾಗಿ ಸರಸ್ವತಿ ಬಂದು, ಭಗವಂತ ತಾಯಿ ಸರಸ್ವತಿ ಬಂದು ಕರ್ಕೊಂಡೋಗ್ತಾಳೆ. ಅವ್ರ ಸಂಘದಲ್ಲಿ ನಾವು ಕೂಡ ಒಬ್ಬರಾಗ್ತೀವಿ. ಇರೋವರೆಗಲೇ, ಈ ಶರೀರ ಇರುವಾಗಲೇ ನಾವು ಸಾಧನೆಯನ್ನು ಮಾಡಬೇಕು, ಭಗವಂತನ ಒಂದು ಸಂಘದಲ್ಲಿ ಇರಬೇಕು. ನನಗೆ ಒಂದು ಗುರುವಿಗೆ ಒಂದು ಸರೆಂಡರ್ ಆಗೋದೇ ಗೊತ್ತಿರಲಿಲ್ಲ. ನನಗೆ ಮಾತಾ ಅಂಬಾಭವಾನಿಯಿಂದನೇ ನಾನು ಇದನ್ನು ಕಲ್ತ್ಕೊಂಡಿರೋದು, ಹೇಗೆ ಸರೆಂಡರ್ ಆಗಬೇಕು ಒಂದು ಗುರುವಿಗಾಗಲಿ, ಒಂದು ದೈವ ಶಕ್ತಿಗಾಗಲಿ, ಒಂದು ಮಾಸ್ಟರ್ಗಾಗಲಿ ನಾವು ಯಾವ ರೀತಿ ಸರೆಂಡರ್ ಆಗಬೇಕು. ಸರೆಂಡರ್ ಆಗೋದ್ರಿಂದನೇ ನಾವು ಜ್ಞಾನವನ್ನು, ಅವರ ಜ್ಞಾನ ನಮಗೆ ನಾವು ಕಲ್ತ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಅಹಂಕಾರ ಇದ್ದರೆ ಏನು ಕೂಡ ಆಗೋದಿಲ್ಲ. ನನಗೆಲ್ಲ ಗೊತ್ತು, ನನಗೆ ಗೊತ್ತಿಲ್ಲದೆ ಇರೋದೇನಿದೆ? ನಾನು ಎಲ್ಲ ತಿಳ್ಕೊಂಡಿದ್ದೀನಿ, ನಾನು ಪಂಡಿತ ಅಂತೇಳಿದರೆ ನಾವೇನು ಕೂಡ ತಿಳ್ಕೊಳ್ಳೋದಿಲ್ಲ. ಈ ಅಹಂಕಾರ ಅನ್ನೋದು ಎಲ್ರಿಗೂ ಕೂಡ ಇರುತ್ತೆ. ಅಹಂಕಾರದಿಂದನೇ ನಾವು ಜೀವಿಸ್ತಾ ಏನು ಕೂಡ ಕೊನೆಯವರೆಗೂ ಕೂಡ ನಾವು ಏನು ಕೂಡ ತಿಳ್ಕೊಳ್ಳೋದಿಲ್ಲ. ಏನು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಒಂದು ದೇವರ ನಾಮವನ್ನ ಇಟ್ಟಿರ್ತೀವೋ, ಆ ನಾಮ ಇಟ್ಟಿರುವಂಥ ಆ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಶರೀರ ಬಿಡುವಾಗ ನಮ್ಮ ಹತ್ರ ತಿರುಗಿ ಸಹಿತ ನೋಡೋದಿಲ್ಲ. ಆವಾಗ ನಾವು ದುಃಖದಿಂದ ಶರೀರ ಬಿಡ್ತೀವಿ. ಮತ್ತು ನಾವು ಏನು ತಗೊಂಡೋಗ್ತೀವಿ? ದುಃಖನೇ ತಗೊಂಡೋಗ್ತೀವಿ. ಭಗವಂತನ ಸಾಂಗತ್ಯದಲ್ಲಿದ್ದರೆ ನಮಗೆ ಇವರು ಮಕ್ಕಳು ಮೊಮ್ಮಕ್ಕಳು ಯಾರು ನಮ್ಮ ಜೊತೆಗಿದ್ರೂ ಕೂಡ, ಜೊತೆಗಿಲ್ಲದೆ ಇದ್ರೂ ಕೂಡ ಭಗವಂತ ಮಾತ್ರ ನಮ್ಮ ಜೊತೆಗೆ ಇದ್ದಾನೆ, ನಮ್ಮ ಒಳಗಡೆನೇ ಇದ್ದಾನೆ. ಇಲ್ಲಿ ನನ್ನ ಜೊತೆಗೆ ಯಾರೂ ಇಲ್ಲ, ಮಕ್ಕಳಿಲ್ಲ ಮೊಮ್ಮಕ್ಕಳಿಲ್ಲ, ನಾನು ಶರೀರ ಬಿಡ್ತಾ ಇದ್ದೀನಿ ಅಂತೇಳಿ ನಮಗೆ ಅಲ್ಲಿ ಗಮನ ಹೋಗೋದಿಲ್ಲ. ನಾನು ಭಗವಂತನ ಸಂಘದಲ್ಲಿದ್ದೀನಿ, ಇವಾಗ ನನಗೆ ಸಮಯ ಬಂದಿದೆ, ಭಗವಂತನ
ಸಂಘದಲ್ಲಿದ್ದು ಈ ಶರೀರದಲ್ಲಿ ಇವಾಗ ನಾ ಕೆಲಸ ಮಾಡ್ತಾ ಇದ್ದೆ. ಈ ಶರೀರ ಇರೋವರೆಗೂ ಕೂಡ ಇವಾಗ ಶರೀರ ಬಿಡ್ತಾ ಇದ್ದೀನಿ. ಭಗವಂತ ನನಗೆ ಬಂದು ಕರ್ಕೊಂಡೋಗ್ತಾ ಇದ್ದಾರೆ. ಭಗವಂತನ ಸಂಘದಲ್ಲಿದ್ದು ಅಲ್ಲೇ ನಾನು ಕೆಲಸವನ್ನು ಮಾಡ್ತೀನಿ. ನನಗಿಷ್ಟ ಆದರೆ ಮಾತ್ರ ನಾನು ಇಲ್ಲಿ ಬರ್ತೀನಿ, ಇಲ್ಲಾಂದರೆ ಬರೋದು ಅವಶ್ಯಕತೆ ಇಲ್ಲ. ನನ್ನ ಇಷ್ಟ. ಆಗ ನನ್ನ ಜೊತೆಗೆ ಮಕ್ಕಳಿಲ್ಲ, ಮೊಮ್ಮಕ್ಕಳಿಲ್ಲ. ನನ್ನ ಶರೀರ ಬಿಡುವಾಗ ಯಾರು ಕೂಡ ನನಗೆ ನೋಡ್ಕೊಳ್ತಾ ಇಲ್ಲ ಅನ್ನೋದು ನಮಗೆ ಒಂದು ಕಿಂಚಿತ್ತು ಕೂಡ ಗಮನ ಅಲ್ಲಿ ಹೋಗೋದಿಲ್ಲ. ಯಾಕೆಂದರೆ ಎಲ್ಲವನ್ನು ಕೂಡ ಇಲ್ಲಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಶರೀರ ಇರುವಾಗಲೇ ಸಾಧನೆಯನ್ನು ಮಾಡಿದ್ವಿ. ಭಗವಂತನ ಒಂದು ಸಂಘದಲ್ಲಿ ಇದ್ದೀವಿ. ನಾವು ಹೋಗ್ಬೇಕಾಗಿರೋದು ಅಲ್ಲೇ, ಒಂದು ಭಗವಂತನ ಸಂಘದಲ್ಲೇ ನಾವು ಇರಬೇಕಾಗಿರೋದು. ಇದು ಎಲ್ಲ ಪಾತ್ರ, ಗಂಡನ ಪಾತ್ರ, ಅತ್ತೆ ಪಾತ್ರ, ಮಕ್ಕಳ ಪಾತ್ರ, ಮೊಮ್ಮಕ್ಕಳ ಪಾತ್ರ. ಈ ಪಾತ್ರದಲ್ಲಿ ನಾವು ಒಂದು ಪಾತ್ರಧಾರಿಯಾಗಿ ಇದ್ದೀವಿ. ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರಿ ಫ್ರೆಂಡ್ಸ್. ಸಾಧನೆಯಿಂದನೇ ನಾವು ಕೂಡ ಭಗವಂತರು ಅಂತ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಸಾಧನೆ ಇಲ್ಲದೇ ನಾವು ಏನೂ ಕೂಡ ತಿಳ್ಕೊಳ್ಳೋದಿಲ್ಲ. ನಮ್ಮ ಜೀವನ ದುಃಖದಿಂದನೇ ಕೂಡಿರುತ್ತೆ. ನಾವು ಸಾಧನೆಯನ್ನು ಮಾಡಬೇಕು. ದುಃಖದಿಂದ ಹೇಗೆ ಹೊರಗಡೆ ಬರಬೇಕು ಅಂಥೇಳಿ ನಾವು ತಿಳ್ಕೊಳ್ತೀವಿ. ಯಾಕೆಂದರೆ ನಾವು ಕೂಡ ಭಗವಂತರೇ. ಆ ಭಗವಂತನಿಂದ ಬಂದಂಥ ಭಗವಂತನ ಮಕ್ಕಳು ನಾವು ಕೂಡ ಭಗವಂತರೇ. ನಮಗೂ ಕೂಡ ಆ ಶಕ್ತಿ ಇದೆ. ನಾನು ಭಗವಂತನಿಗೆ ತೊಂದರೆ ಕೊಡಬಾರ್ದು. ಯಾವಾಗಲೂ ಕೂಡ ಕೇಳ್ತಾನೆ ಇರ್ತೀನಿ, ಅದು ಬೇಕು ಇದು ಬೇಕು ಅಂಥೇಳಿ. ಇವಾಗ ನಾ ಯಾವುದು ಕೂಡ ಕೇಳಬಾರ್ದು. ಭಗವಂತನಿಗೆ ನಾವು ತೊಂದರೆ ಕೊಡಬಾರ್ದು. ನನಗೇನು ಬೇಕು ಸೃಷ್ಟಿ ಮಾಡ್ಕೊಳ್ಳುವಂಥ ಶಕ್ತಿ ನನಗೂ ಕೂಡ ಇದೆ. ನಾನೇ ಸೃಷ್ಟಿ ಮಾಡ್ಕೋಬೇಕು. ನನ್ನ ಜೀವನವನ್ನು ನನಗೇನು ಬೇಕು ಅದನ್ನು ನಾನೇ ಸೃಷ್ಟಿ ಮಾಡ್ಕೋಬೇಕು. ನನ್ನ ಜೀವನಕ್ಕೆ ನಾನೇ ಸೃಷ್ಟಿಕರ್ತಳು. ನಾನು ಸಾಧನೆಯಿಂದ ನನ್ನ ಜೀವನ ಯಾವ ರೀತಿ ಬೇಕು ಆ ರೀತಿ ನಾನು ಸೃಷ್ಟಿ ಮಾಡ್ಕೋಬೇಕು. ಭಗವಂತನಿಗೆ ನಾನು ತೊಂದರೆ ಕೊಡಬಾರ್ದು ಅಂತ ನಮಗೆ ಧ್ಯಾನಕ್ಕೆ ಬಂದಮೇಲೆ ಅರಿವಿಗೆ ಬರುತ್ತೆ. ಪ್ರತಿದಿನ ಸಾಧನೆ ಬೇಕು. ಸಾಧನೆ ಮಾಡ್ತಾನೆ ಇರಬೇಕು.
ಪ್ರತಿಕ್ಷಣ ಸಾಧನೆ. ಪ್ರತಿದಿನ ಧ್ಯಾನ ಸಾಧನೆಯನ್ನು ಮಾಡ್ತಾ ಮಾಡ್ತಾ ನಮ್ಮಲ್ಲಿರುವಂಥ ದೈವ ಶಕ್ತಿಯನ್ನು ನಾವು ಗುರುತಿಸೋಣ ಫ್ರೆಂಡ್ಸ್. ಹೇಗೆ ಒಂದು ಕುಟುಂಬದಲ್ಲಿದ್ದು ಕುಟುಂಬದ ಒಂದು ಸೇವೆಯನ್ನು ನಾವು ಯಾವ ರೀತಿ ಮಾಡ್ತೀವೋ, ಧ್ಯಾನಕ್ಕೆ ಬಂದಮೇಲೆ ಆಧ್ಯಾತ್ಮಿಕ ಸೇವೆಯನ್ನು ಕೂಡ ನಾವು ಮಾಡಬೇಕು. ಸೇವೆಯಿಂದನೇ ನಮಗೆ ಮುಕ್ತಿ. ಧ್ಯಾನದಿಂದ ನಾವು ತಿಳ್ಕೊಳ್ತೀವಿ ನಾನು ಯಾರು ಅಂತೇಳಿ. ನಮಗೆ ಸೇವೆಯಿಂದನೇ ನಮಗೆ ಮುಕ್ತಿ ಸಿಗೋದು. ಆಧ್ಯಾತ್ಮಿಕ ಸೇವೆ, ಧ್ಯಾನ ಮಾಡ್ತಾ ಮಾಡ್ತಾ ಧ್ಯಾನ ಪ್ರಚಾರ ಮಾಡೋದು. ನಾವು ಧ್ಯಾನ ಒಂದೇ ಮಾಡ್ತಾ ಇದ್ರೆ ಧ್ಯಾನ ಪ್ರಚಾರಕ್ಕೋಸ್ಕರ ಮತ್ತೆ ಇನ್ನೊಂದು ಜನ್ಮವನ್ನು ನಾವು ತಗೋಬೇಕಾಗತ್ತೆ. ಅದಕ್ಕೋಸ್ಕರ ಇನ್ನೊಂದು ಜನ್ಮವನ್ನು ನಾವು ಮತ್ತೆ ತಗೋಬೇಕು. ಆಧ್ಯಾತ್ಮಿಕ ಸೇವೆಯಿಂದನೇ ನಮಗೆ ಮುಕ್ತಿ ಸಿಗೋದು. ಕುಟುಂಬದಲ್ಲಿನೂ ಇದ್ಕೊಂಡು ನಾವು ಸೇವೆಯನ್ನು ಮಾಡಬೇಕು. ಆ ಸೇವೆ ಫಲನೇ ನಮಗೆ ಇಲ್ಲಿವರೆಗೂ ಕರ್ಕೊಂಡು ಬರುತ್ತೆ. ನಾವು ಯಾವುದೂ ಒಂದು ಸೇವೆ ಮಾಡಲಿಲ್ಲ ಅಂದರೆ ಹೋಗೋ ದಾರಿಯಲ್ಲಿ ನಮಗೆ ಯಾವುದು ಕೂಡ ನಮಗೆ ಸಹಾಯ ಸಿಗೋದಿಲ್ಲ. ಯಾರಿಂದನೂ ಕೂಡ ನಮಗೆ ಸಹಾಯ ಸಿಗೋದಿಲ್ಲ. ಯಾಕೆಂದರೆ ಸಂಸಾರದಲ್ಲಿ ನಮ್ಮ ಒಂದು ಕುಟುಂಬದಲ್ಲಿ ಇದ್ದು ಯಾರಿಗೂ ಕೂಡ ನಾವು ಸೇವೆ ಮಾಡಲಿಲ್ಲ. ಮತ್ತು ನಾವು ಹೋಗ್ತಾ ಇರೋ ದಾರಿಗೆ ಯಾರಾದರೂ ನಮಗೆ ಸಹಾಯ ಹೇಗೆ ಮಾಡ್ತಾರೆ? ಯಾರೂ ಕೂಡ ಮಾಡೋದಿಲ್ಲ. ಹಾಗೆ ನಾವು ಆಧ್ಯಾತ್ಮಿಕ ಸೇವೆಯನ್ನು ಕೂಡ ಮಾಡೋದ್ರಿಂದ ನಮಗೆ ಎಷ್ಟೋ ನಮಗೆ ಸಹಾಯ ಸಿಗ್ತಾನೆ ಇರುತ್ತೆ. ಎಲ್ಲ ಕಡೆಯಿಂದ, ಎಲ್ಲರಿಂದನೂ ಕೂಡ ಆ ಸಹಾಯದ ಮುಖಾಂತರನೇ, ಆ ಒಂದು ಸಹಾಯ ಸಿಗ್ತಾ ಇರೋದ್ರಿಂದನೇ ನಾವು ಈಜಿಯಾಗಿ ಭಗವಂತನ ಒಂದು ಸಂಘದಲ್ಲಿ ನಾವು ಸೇರ್ಕೊಳ್ತೀವಿ. ಇಲ್ಲಿದ್ಕೊಂಡೇ ನಾವು ಸೇವೆಯನ್ನು ಮಾಡಬೇಕು. ಆಧ್ಯಾತ್ಮಿಕ ಸೇವೆ ಈ ಶರೀರದಲ್ಲೇ ಇದ್ಕೊಂಡು. ಪರಿವಾರದಲ್ಲಿ, ಸಮಾಜದಲ್ಲಿ ಇದ್ಕೊಂಡು ಸಮಾಜ ಸೇವೆ, ಪರಿವಾರ ಸೇವೆ ಮಾಡ್ತಾ ಮಾಡ್ತಾ ಆಧ್ಯಾತ್ಮಿಕ ಸೇವೆನೂ ಕೂಡ ಎಲ್ಲರಿಗೂ ಕೂಡ ನಾವು ಕೂಡ ಮಾಡ್ತಾ ಬೇರೆಯವ್ರಿಗೂ ಕೂಡ ನಾವು ಕಲಿಸ್ಕೊಡ್ತಾ ಇರಬೇಕು.
ಕೇವಲ 1 ನಿಮಿಷ ಫ್ರೆಂಡ್ಸ್. ಧ್ಯಾನದಿಂದ ನಾವು ಸಹಜ ಸ್ಥಿತಿಗೆ ಬರೋಣ. ಥರ್ಟಿ ಸೆಕೆಂಡ್ಸ್, 10 seconds, 5 seconds. ಓಕೆ ಮಾಸ್ಟರ್ಸ್, ನಿಮ್ಮ 2 ಕೈಗಳನ್ನು ಬಿಡಿಸಿಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 seconds, 5 4 3 2 1 0. ನಿಮ್ಮ ಕೈಗಳನ್ನೇ ನೋಡ್ತಾ ಕಣ್ಣು ಬಿಡಿ. ಈ ಧ್ಯಾನವನ್ನು ತಿಳಿಸ್ಕೊಟ್ಟಂತಹ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆ ಮುಖಾಂತರ. ಇಲ್ಲಿ ಬಂದಂತಹ ಎಲ್ಲ ಆತ್ಮ ಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಮ್ಯಾಮ್. ತುಂಬಾ ಅದ್ಭುತವಾಗಿತ್ತು. ಸೇವೆಯ ಮಹತ್ವ ತುಂಬಾ ಚೆನ್ನಾಗಿತ್ತು. ಇವತ್ತಿನ ಧ್ಯಾನ ಜಾಯಿನ್ ಆಗಿರೋ ಎಲ್ಲ ಮಾಸ್ಟರ್ಸ್ಗೂ ತುಂಬ ಹೃದಯದಿಂದ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಈ ಧ್ಯಾನವನ್ನ ಮಾಡ್ತಾ ಹಾಗೆ ಈ ಧ್ಯಾನವನ್ನ ಮಾಡ್ಸೋಣ. ದಯವಿಟ್ಟು ಈ ಲಿಂಕ್ ಅನ್ನ ಶೇರ್ ಮಾಡಿ. ಆಗಿರುವಂತಹ ಒಂದು PMCSS ಚಾನೆಲ್ ಅಲ್ಲಿ ಏನಿದೆ, ಈ ಒಂದು ಧ್ಯಾನ ಏನಾಗಿದೆ 81 ದಿನದಿಂದ ಇದನ್ನ ಕೂಡ ಶೇರ್ ಮಾಡಿ ನಿಮ್ಮ ಗ್ರೂಪ್ಸ್ ಅಲ್ಲಿ ಅಂತ ಹೇಳ್ತಾ ಧನ್ಯವಾದಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು.